ತೇವಾಂಶ ನೋಡ್ಕೊಂಡು ತೇವ ಜಾಸ್ತಿ ತೇವ ಮಾಡ್ಕೊಡುವ. ತೇವಾಂಶ ಯಾವ ಥರ ನೋಡ್ಕೊಂಡು ವೆದರ್ ನೋಡ್ಕೊಂಡು ಫರ್ಟಿಲೈಸರ್ಸು ಫಸ್ಟು ಉಣಾವಾಗ ಫಸ್ಟ್ ನಾಟಿ ಮಾಡುವಾಗ ಸೊ ಮೂಟೆ ಬಂದರೆ ಡಿ.ಎ.ಪಿ ಹಾಕಿದ್ವಿ. ಆಮೇಲೆ ನೆಕ್ಸ್ಟು 20 ದಿನ ಆಯ್ತು ಅವಾಗ. ಈಗ 20 ಡೇಸ್ 20 ದಿನ ಆಗಿದೆ. ಈಗ ನಿನ್ನೆ 9-24 ಮಾದನ್ 9-24 ಹಾಂ 9-24 ಮಾದನ್. ಇದು 7,000 ಸಸಿ, 7,000 ಸಸಿ ಇರೋದು. ಅದು ರೇಟ್ ಅದು ಹೆಂಗೆ ಅದು ನಮ್ಮ ರೈತರಿಗೆ ಗೊತ್ತಲ್ಲ. 10 ರೂಪಾಯಿ ಇವಾಗ 20 15 ರೂಪಾಯಿ 16 ರೂಪಾಯಿ ಐತೆ ಹೂವು. ನಾಳೆ ಏನು ರೇಟ್ ಇರ್ತದ ಅದು ಹೇಳೋಕ್ಕಾಗಲ್ಲ. ಕಮ್ಮಿನ ಆಗ್ಬೋದು, ಜಾಸ್ತಿನ ಆಗ್ಬೋದು. ನಮ್ಮ ಹೆಸರು ಇನ್ನೊಂದ್ಸರಿ ಇಂಟ್ರೊಡ್ಯೂಸ್ ಮಕ್ಕಳೇ. ರಾಮಣ್ಣವರು. ನಮ್ಮ ಹೆಸರು ರಾಮೇಗೌಡ. ರಾಮೇಗೌಡ. ಊರು ಚೌಡಪ್ಪನಹಳ್ಳಿ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರನಾ? ಓಕೆ. ಯಾವುದು ಇದು ಕ್ರಾಪು? ಧವಲ್ ವೆರೈಟಿ. ಬೆಳೆ ಬಂದುಬಿಟ್ಟು ಹೂಕೋಸು. ಎಲ್ಲಿ ತಂದು ಪ್ರೈವೇಟ್ ಕಂಪ್ನಿ ಇದೆ, ಗೌರ್ಮೆಂಟ್ ಇದು? ಪ್ರೈವೇಟ್, ಎಲ್ಲ ಪ್ರೈವೇಟೇ. ನಿಮ್ಮ ಹೆಸರು ಹೇಳಮ್ಮ. ಕಿಸಾನ್ ರಾಮು. ಯಾವ ಇಯರು? ಏನು ತಡೀರಿ ಅಂದರೆ ಯಾವುದು? ಫಸ್ಟ್ ಸೆಮಿಸ್ಟ್ರು. BSc ಹಾರ್ಟಿಕಲ್ಚರ್. ಓಕೆ. ಮತ್ತೆ ಕೇಳ ಬೇಗ, ರೈತರು ನಿಮ್ಮ ಟೈಮ್ ಕೊಟ್ಟಾರೆ, ಯಾವ್ದು ಬಳಸ್ಕೋಬೇಕು ಟೈಮ್ನ. ಕ್ವಶನ್ಸ್ ಕೇಳಮ್ಮ. ಇದು ಹೂಕೋಸು ಎಲ್ಲ ಟೈಮಾಗಿ ಬೆಳೆಯೋದು, ಎಲ್ಲ ಸೀಸನಾಗಿ ಬೆಳೆಯೋದು ಹೂಕೋಸು. ಇದಂತಲ್ಲ ನಾವು ಅದ್ರಲ್ಲಿ ಯಾವುದೋ ಮಳೆಗಾಲ ಅದು ವೆರೈಟಿ ಬೇರೆ ಬರ್ತವೆ. ಈ ಕಾಲ ಒಂದು, ಬೇಸಿಗೆಗೆ ಒಂದು, ಯಾವ ಥರ ವೆರೈಟಿ ಬರ್ತವೆ, ಒಂದೇ ಆಗಲ್ಲ. ಒಂದು ಹೂಕೋಸಿಗೆ 15 ರೂಪಾಯಿ ಅಂದರೆ ಎಷ್ಟು ಹೂಕೋಸು ಇದ್ರಾಗಿದೆ ನಿಮಗೆ? 2,000 ಐತೆ. 2,000 500 ಎಷ್ಟು ಆದ್ರೂ 6,000 ಲೆಕ್ಕ ಹಾಕೊಂಡ್ರು 15 ರೂಪಾಯಿ ಒಂದಂದ್ರೂ 15 × 6 ಎಷ್ಟು? 14 90 ಅಂದರೆ 90,000 ಬರುತ್ತಾ? ಎಷ್ಟು ತಿಂಗಳಿಗೆ? 3 ತಿಂಗಳಿಗೆ? 2 ತಿಂಗಳು. 3 ತಿಂಗಳು 90,000 ನಮ್ಮ. ಬಟ್ ಖರ್ಚು ಎಷ್ಟು? ಖರ್ಚು ಆಗುತ್ತೆ ಸರ್, ಅದು ಒಂದು 20,000. ಡ್ರಿಪ್ ಸಿಸ್ಟಮ್ಮು, ಡ್ರಿಪ್ ಹಾಕ್ಸ್ಬೇಕು, ಗೊಬ್ಬರ ಹಾಕಬೇಕು, ಮತ್ತು ಏನಾದ್ರು ಕೆಮಿಕಲ್ಸ್ ಹೊಡಿಬೇಕು ಅಲ್ವಾ? ದಿಸ್ ಇಸ್ ಹೌ. ಭಾಳ ಕಷ್ಟ ರೈತರದ್ದು ಬದುಕು. ಒಂದು ನಾರು 1 ರೂಪಾಯಿ. ಹಾಂ, ಅದು ಬೇರೆ ನಾರು 1 ರೂಪಾಯಿ. ಪ್ರೈವೇಟ್ ನರ್ಸರಿ ಇದ್ದಾವೆ. ಬಟ್ ಕ್ವಾಲಿಟಿ ನಿಮ್ಗೆ ಗೊತ್ತಾಗುತ್ತಾ ಅದು ಅದೇ ಅಂತ? ಕೊಡ್ತಾರೆ ಬೀಜ, ಅಲ್ಲಿ ನೋಡ್ತೀರಲ್ಲ. ಬಟ್ ಧವಲ್ ಯಾವುದಂದ್ರೆ ಅದು ನೀವು ಧವಲ್ಗೆ ಅಷ್ಟಿದೆ. ಯಾವುದು ಮಾರ್ಕೆಟಲ್ಲಿ ಭಾಳ ಪಾಪುಲರ್ ಇದೆ ತಗೊಂತಾರೆ ನೀವು. ಈ ಕಡೆ ಚೆನ್ನಾಗಿ ಬಿಸಿಲು ಬಂತು, ಈಗ ಚೆನ್ನಾಗಿ ಕಾಣ್ತೀವಿ ಸ್ವಲ್ಪ. ಓಕೆ, ಸಾಕೇನಮ್ಮ? ಥ್ಯಾಂಕ್ಸ್ ಹೇಳ್ಬಿಡೋರು ಒಂದು. ಅದೇ ಥ್ಯಾಂಕ್ಸ್ ಹೇಳ್ಬಿಡಮ್ಮ. ಹೆಂಗೆ ಬೇರೆ ಥ್ಯಾಂಕ್ಸ್ ಹಂಗೆ ಇಲ್ಲ. ತೋಟಗಾರಿಕಾ ಮಹಾವಿದ್ಯಾಲಯದಿಂದ ಮತ್ತು ನನ್ನ ವೈಯಕ್ತಿಕವಾಗಿ ನಿಮಗೆ ಧನ್ಯವಾದಗಳು ಸರ್, ನಮ್ಮ ಸಮಯಕ್ಕಾಗಿ ಅಂತ ಹೇಳ್ಬೇಕು. ಕಮಾನ್ ಸ್ಪೀಕ್. ಸರಿ ಸರ್, ಥ್ಯಾಂಕ್ ಯು ಕೊಡ್ರೆ. ಹಾಂ.